ಬಟ್ಟೆ ಮತ್ತೆ ದುಡ್ಡು ಮತ್ತೆ ದುಡ್ಡು ಅಲ್ವಾ? ನೀವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಪರ್ಮಿಷನ್ ತಗೊಂಡಿದ್ದೀರಾ ಕಲೆಕ್ಷನ್ ಮಾಡ್ಲಿಕ್ಕೆ? ಎಲ್ಲಿ ಉಂಟು? ಎಲ್ಲಿದು? ಯಾವ್ದಿದು? ಬೆಂಗಳೂರು ಅಲ್ಲ ರೀ, ಇದು ನಿಮ್ದು ಆಫೀಸ್. ನಿಮ್ಮ ಅದಲ್ಲ, ಮಂಗಳೂರಿನಲ್ಲಿ ಡಿಸ್ಟ್ರಿಕ್ಟ್ ಕಮಿಷನರ್ದು. ನೀವು ಮೊನ್ನೆ ಇದು ಕನ್ಸಲ್ಟೇಷನ್ ಹೋಗಿದ್ದು, ಅವರು ಮಾಮೂಲಿ ಸಿಟಿ ಕಲೆಕ್ಟ್ ಮಾಡಬೇಡಿ ಸರ್, ಇದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸರ್. ಹೌದು, ಲೆಟರ್ ಕೊಡಿ. ಯಾವ ಸ್ಟೇಷನ್? ಲೆಟರ್ ಕೊಟ್ಟಿಲ್ಲ. ನೀವು ಸ್ಟೇಷನ್ ಬಂದು ಅಲ್ಲಿ ವಿಚಾರ ನೋಡಿದ್ರಲ್ಲ. ಇದೊಂದು ಸ್ನೇಹ ಜ್ಯೋತಿ ಅಂತ ಒಂದು ಬೆಂಗಳೂರಿಂದ ಒಂದು ಗಾಡಿ ತಗೊಂಡು ಬಂದಿದ್ದಾರೆ ಓಮಿನಿಯಲ್ಲಿ. ಮನೆ ಇಲ್ಲಿ ಇಬ್ರು ಆಚೆ ಹೋಗಿದ್ದಾರೆ, ಹುಡುಗರು 4 ಜನ ಇಲ್ಲಿದ್ದಾರೆ, ಅಲ್ಲಿ ಬರ್ತಾ ಇದ್ದಾರೆ. ಇವರು ಮನೆಗೆ ಈಗ ಹಳೆ ಬಟ್ಟೆ ಕಲೆಕ್ಷನ್ ಮಾಡ್ತಾರೆ, ಕಾಸು ಕೂಡ ಕಲೆಕ್ಟ್ ಮಾಡ್ತಾರೆ. ಹಳೆ ಬಟ್ಟೆ ಸಂಗ್ರಹಿಸಿದ್ದು ಇಲ್ಲಿ ಆಚೆಗೆ ಡಸ್ಟ್ಬಿನ್ಗೆ ಬಿಸಾಕ್ತಾರೆ, ದುಡ್ಡು ತಗೊಂಡು ಹೋಗಿದ್ದು ಇಲ್ಲಿ ತಗೊಂಡು ಹೋಗ್ತಾರೆ. ಇವ್ರುಗಳು ನೋಡಿ KE03 MA 1020 ಅಂತ ಒಂದು ಓಮಿನಿ ಗಾಡಿಯಲ್ಲಿ ಬಂದ್ಕೊಂಡು ಇಲ್ಲಿ ಇಡೀ ಮಂಗಳೂರಾದ್ಯಂತ ಇವರು ಪೇಮೆಂಟ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಬಾ ಕಾಯ್ತಾ ಇದ್ದೀವಿ, ಬಾ ನಿನ್ನ ಇಲ್ಲಿ ಬಾ. ಇವರು ಇಲ್ಲಿ ನಮ್ಮ ಮಂಗಳೂರು ಜನಗಳು ಸ್ವಲ್ಪ ಇನ್ನೂ ಮೊನ್ನೆ ಅಷ್ಟೇ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಇಂಥ ಒಂದು ಜನರನ್ನ ಮೋಸ ಮಾಡಿಕೊಂಡು ಕಾನೂನು ಬಾಹಿರವಾಗಿ ಹಣ ಸಂಗ್ರಹ ಮಾಡ್ತಕ್ಕಂಥ ಸಂಘ ಸಂಸ್ಥೆಗಳ ಹೆಸರಲ್ಲಿ ಹಣ ಸಂಗ್ರಹ ಮಾಡ್ತಕ್ಕಂಥದ್ದನ್ನು ನೀವು ನೋಡಿದ್ದೀರಿ. ಆದ್ರೂ ಕೂಡ ಇವತ್ತು ನಮ್ಮ ಜನಗಳಲ್ಲಿ ಇವತ್ತು ನೋಡಿ ಯಾವ ರೀತಿ ಇಲ್ಲಿ ಬಟ್ಟೆ ಇದನ್ನೆಲ್ಲ ಸಂಗ್ರಹ ಮಾಡಿದ್ದಾರೆ ನೋಡಿ. ಇನ್ನು ಮೊದಲು ಇವರನ್ನ ಇಂಥವ್ರ ಕಂಡಲ್ಲಿ ನೀವು ಸಮೀಪದ ಪೊಲೀಸ್ ಸ್ಟೇಷನ್ಗೆ ನೀವು ಹಾಕಿ ಇವರನ್ನ ಒಳಗೆ ಹಾಕಿದ್ರೆ ಮಾತ್ರ ಒಳ್ಳೇದು. ಇವ್ರು ಯಾವ ರೀತಿ ಜನಗಳು ಬರ್ತಾರೆ ಅನ್ನೋದು ಇವತ್ತು ನಮಗೆ ಬಹಳ ಸಂದೇಹ. ಇವತ್ತು ಬೆಳಿಗ್ಗೆ ಮನೆ ನೋಡ್ಕೊಂಡು ಬಂದು ರಾತ್ರಿ ಇವತ್ತು ಮನೆ ಬಾಗಿಲು ಹೊಳಿತಕ್ಕಂಥ ಜನಗಳು ಕೂಡ ನಮ್ಮ ನಡುವೆ ಇದ್ದಾರೆ. ಸ್ವಲ್ಪ ಮಂಗಳೂರಿನ ಜನತೆ ಮಾತ್ರ ಅಲ್ಲ, ನಮ್ಮ ಕರ್ನಾಟಕದ ಜನತೆ ಎಲ್ಲ ಇಂಥ ಸಂಘ ಸಂಸ್ಥೆಗಳ ಹೆಸರು ಹೇಳ್ಕೊಂಡು ಇವರು ಮನೆಗೆ ಹಣ ಕಲೆಕ್ಟ್ ಮಾಡ್ಲಿಕ್ಕೆ ಬರ್ಲಿಕ್ಕೆ ಇವನು ಇದೇ ಉದ್ಯೋಗ ಮಾಡ್ಕೊಂಡವ್ರೆ, ಬೇರೆ ಉದ್ಯೋಗ ಇಲ್ವಾ? ಹಾಗಾದ್ರೆ ಇವತ್ತು ಸರ್ಕಾರ ಅನಾಥಾಶ್ರಮ ನಡೆಸ್ತಾ ಇದೆ, ಚೈಲ್ಡ್ ಲೈನ್ ಇದೆ, ವೃದ್ಧಾಶ್ರಮ ನಡೆಸ್ತಾ ಇದೆ. ಹಾಗಾದ್ರೆ ಇವರು ಯಾವುದೋ ಒಂದಿಷ್ಟು ಫ್ಲೆಕ್ಸಿಗಳಿಗೆ ಇಷ್ಟು ಫೋಟೋ ಹಾಕ್ಸ್ಕೊಳ್ಳೋದು, ಇಷ್ಟು ಸರ್ಟಿಫಿಕೇಟ್ ತಗೊಳ್ಳೋದು, ಇವರು ಕುತ್ತಿಗೆಗೊಂದು ಈ ರೀತಿ ಒಂದು ಟ್ಯಾಗ್ ಹಾಕೊಳ್ಳೋದು, ಇವರು ಪೇಮೆಂಟ್ ಕಲೆಕ್ಷನ್ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇಂಥವ್ರನ್ನ ಕಂಡಲ್ಲಿ ಕರ್ನಾಟಕ ರಾಜ್ಯದಂತ ಎಲ್ಲೇ ನೀವು ಕಾಣಲಿ, ಮೊದಲು ಸಮೀಪದ ಪೊಲೀಸ್ ಸ್ಟೇಷನ್ ಹಾಕಿ ಮೊದಲು ಇವರನ್ನ ಓಡಿಸೋ ಕೆಲಸ ಮಾಡಿ. ಆಯ್ತು ಸರಿ, ಆಶ್ರಮದ ಲೆಕ್ಕ ಹಾಕೊಂಡು ಚೆಕ್ ಮಾಡಿ, ಎಲ್ಲ ಚೆಕ್ ಮಾಡಿ. ಬೆಂಗಳೂರಲ್ಲಿ ಕುಂಬಳಿ ಪ್ರತಿಯೊಂದು ಜಿಲ್ಲೆನೂ ತರ ಇಲ್ಲ. ಅದು ಇಲ್ಲಿ ಬರೀತಾರೆ ಸರಿ. ಫಸ್ಟ್ 4 ಜನ ಇದ್ದಾರೆ ನಮ್ಮ ಮನೆ ಸೀದಾ ಮೇಲೆ ಹೊತ್ಕೊಂಡು ಬಾಗಿಲು ತಕೊಂಡು ಪೇಮೆಂಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಕಳ್ರು. ಫೋನ್ ಮತ್ತೆ ಬರೀತಾರೆ ಸೋಮವಾರ ಇಲ್ಲಿ